ಇಲ್ಲ, ನಂದು ಮೂಲ ದಾವಣಗೆರೆ ಅಂತ. ನಮ್ಮಪ್ಪ ನನ್ನನ್ನ ತುಂಬಾ ಸಮೃದ್ಧಿಯಾಗಿ ಬೆಳೆಸಿದ್ರು. ಎಲ್ರ ತರನೇ ನಂದು ಸಾಮಾನ್ಯ ಜೀವನನೇ, ಸರಳವಾದ ಜೀವನನೇ. ಸ್ಟೇಜ್ ಅಂದ್ರೆ ಏನು ಅದ್ಯಾವುದು ನನಗೆ ಗೊತ್ತಿರಲಿಲ್ಲ, ಹೇಗೆ ನಿಂತ್ಕೋಬೇಕಂತನೂ ಗೊತ್ತಿರಲಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ಹೇಗೆ ನಿಂತ್ಕೋಬೇಕು, ಹೇಗೆ ಮಾತಾಡಬೇಕು, ಆ ಒಂದು ಮಾತಿನ ಏರಿಳಿತ ಹೇಗಿರುತ್ತೆ, ಅಥವಾ ಸಮಯಕ್ಕೆ ನಾವು ನಮ್ಮ ಮಾತನ್ನ ಹೇಗೆ ಏರಿಳಿತ ಮಾಡಬೇಕು, ಪ್ರತಿಯೊಂದನ್ನು ಕಲ್ತಿದ್ದು ನಾನು ಅಭಿನೇತರಂಗ. ಆದ್ರೆ ಅದು ನನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಪಿ ಶೇಷಾದ್ರಿ ಸರ್ ಈ ಕ್ಯಾರೆಕ್ಟರ್ ನಾನು ಬಿಡಿಸ್ತೀನಿ ಅಂತಂದು. ಸರ್ ಆಯ್ತು ಸರ್, ನನಗೂ ಒಂಥರ ಖುಷಿ. ಯಾಕಂದ್ರೆ ಒಂದಿನ ಸಿಗುತ್ತೆ ಏನೋ ಕೂಲಿ ಅಂತ ಹೋಗಿದ್ದೆ, ಅದು ಇನ್ನೂ 4 ದಿನ ಎಕ್ಸ್ಟ್ರಾ ಕೂಲಿ ಕೊಡ್ತೀನಿ ಅಂದ ತಕ್ಷಣ ನನಗೆ ಖುಷಿ ಆಗುತ್ತಲ್ವ. ಹಾಗಾಗಿ ಸರ್ ನನಗೆ ತುಂಬಾ ಖುಷಿ ಆಯ್ತು. ಆಯ್ತು ಸರ್ ಮಾಡ್ತೀನಿ ಅಂತ. ಅದಾದ್ಮೇಲೆ ನನಗೆ ಪಾಪ ಪಾಡು. ನಮಸ್ತೆ, ಇಂಡಿಯನ್ ಟಿವಿಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಮತ್ತೆ ಇಂಡಿಯನ್ ಟಿವಿ ನೋಡ್ತಾ ಇರುವಂತ ಎಲ್ಲಾ ಪ್ರೇಕ್ಷಕರಿಗೂ ನನ್ನ ನಮಸ್ಕಾರಗಳು. ಸೊ ಏನು ನೀವೇನು ಪ್ರಶ್ನೆ ಕೇಳ್ತೀರಾ, ನೀನು ಉತ್ತರ ಕೊಡಬೇಕು, ಗೊತ್ತಿಲ್ಲ ನನಗಿನ್ನು ಏನಂತ. ನೋಡೋಣ ಮುಂದೆ ಹೇಗೆ ಪ್ರಶ್ನೆ ಕೇಳ್ತೀರಾ, ನಾನು ಹೇಗೆ ಉತ್ತರ ಕೊಡ್ತೀನಿ. ಇದು ಯಾಕಂತಂದ್ರೆ ಒಂಥರ ಹೊಸ ಮದುವೆ ಆದಂಗೆ ನನಗೆ. ಯಾಕಂದ್ರೆ ತುಂಬಾ ದಿನ ಆಗಿತ್ತು ನಾನು ಇಂಟರ್ವ್ಯೂ ಕೊಟ್ಟು. ಪಾಪ ಪಾಂಡು ಖ್ಯಾತಿಯ ಹಾಸ್ಯ ನಟ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದರೆ ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯ ನೀಡಿ. ಇಲ್ಲ, ನಂದು ಮೂಲ ದಾವಣಗೆರೆ ಅಂತ. ದಾವಣಗೆರೆ ಅಂದ ತಕ್ಷಣ ಎಲ್ಲರೂ ಸಾಮಾನ್ಯವಾಗಿ ಗೊತ್ತಾಗುತ್ತೆ, ಯಾಕಂದ್ರೆ ಹಿಂದಿನ ಕಾಲದವರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ವೃತ್ತಿ ರಂಗಭೂಮಿ ಇದ್ದಂತ ಒಂದು ಜಾಗ ಅದು. KBR ಡ್ರಾಮಾ ಥಿಯೇಟರ್ ಆಗಿರ್ಬೋದು, ಅಥವಾ ಶ್ರೀನಿವಾಸ್ ಡ್ರಾಮಾ ಥಿಯೇಟರ್ ಆಗಿರ್ಬೋದು, ಎಲ್ಲ ಅದೊಂಥರ ಅಲ್ಲಿ ಕಂಪ್ನಿ ನಾಟಕಗಳು ತುಂಬಾ ಆಗ್ತಾ ಇತ್ತು. ಹಾಗಾಗಿ ದಾವಣಗೆರೆ ಅದಕ್ಕೆ ಅವಾಗ ತುಂಬಾ ಫೇಮಸ್ ಆಗಿತ್ತು. ಈಗಲೂ ಕೂಡ ತುಂಬಾ ಫೇಮಸ್ ಬೆಣ್ಣೆ ದೋಸೆ. ನಾನು ಹುಟ್ಟಿದೂರು ದಾವಣಗೆರೆ. ಇಲ್ಲ, ಹುಟ್ಟಿದಾರಬ್ಬೆ ನಾನು ಹೀಗೆ ಇರೋದು. ಇದ್ರಲ್ಲಿ ಏನು ರಿಚ್ಚು ಅಥವಾ ಬಡತನ ಅದೇನೋ ಇರ್ಲಿಲ್ಲ. ನಮ್ಮಪ್ಪ ನನ್ನನ್ನ ತುಂಬಾ ಸಮೃದ್ಧಿಯಾಗಿ ಬೆಳೆಸಿದ್ರು. ನಮ್ದು ಎಲ್ರ ತರನೇ ನಂದು ಸಾಮಾನ್ಯ ಜೀವನನೇ, ಸರಳವಾದ ಜೀವನನೇ. ನಮ್ಮ ತಂದೆ ತಾಯಿ, ನಮ್ಮ ತಾಯಿ ಅವರು ಎಮ್ಮೆಗಳು ಕಟ್ಟಿದ್ರು, 4 ಎಮ್ಮೆ ಕಟ್ಟಿದ್ರು. ನಾವಿದ್ದದ್ದು ನಾನು ಹುಟ್ಟಿದ್ದು ಸಗಣಿ ನೆಲ ಅಂತ ಗೊತ್ತಿರ್ಬೇಕು ನಿಮ್ಗೆ. ಸಗಣಿ ಸಾರಿಸಿ ಆದ್ಮೇಲೆ, ಅಂದ್ರೆ ಈಗಿನ ತರ ಗಾರೆ ನೆಲ ಅಲ್ಲ, ಸಗಣಿ ನೆಲ. ಆಮೇಲೆ ನಾನು ಹುಟ್ಟಿದ ಮನೆಯಲ್ಲಿ ಲೈಟೇ ಇರ್ಲಿಲ್ಲ, ದೀಪದ ಬೆಳಕು. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಸಾಮಾನ್ಯ ಜೀವನ. ಸೊ ಸಾಮಾನ್ಯ ಜೀವನದಲ್ಲೇ ಹುಟ್ಟಿ ಬೆಳೆದು ಬಂದಂಥವ್ರು. ಈಗಲೂ ಕೂಡ ನಾನು ಸಾಮಾನ್ಯವಾಗಿ ಇದ್ದೀನಿ. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ನಾನು ನಮ್ಮ ತಾಯಿಯವರಿಗೆ 3 ಜನ ಗಂಡು ಮಕ್ಕಳು, ಒಬ್ಳು ಮಗಳು. ನಾನು ಕೊನೆಯವನು. ಇಬ್ಬರು ಅಣ್ಣಂದ್ರು ಇದ್ದಾರೆ, ಒಬ್ರು ಅಕ್ಕ ಇದ್ದಾರೆ. ಕೊನೆಗೆ ನಾನು. 2 ಅಣ್ಣಂದ್ರು ಇವಾಗಿಲ್ಲ, ಅಕ್ಕ ಮತ್ತೆ ನಾನು ಇಬ್ಬರೇ ಇರೋದು. ಮತ್ತೆ ನಮ್ಮ ತಾಯಿ ಕೂಡ ಒಂದು 2 ವರ್ಷನೂ ಆಗಿಲ್ಲ, 1.5 ವರ್ಷದ ಬೇಲೆ ಆಯ್ತು ಅವ್ರು ಹೋಗಿ. ನಿಮ್ಮ ಶಿಕ್ಷಣದ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಿ, ಮತ್ತು ಇಂಡಸ್ಟ್ರಿಗೆ ಯಾವಾಗ ಎಂಟ್ರಿ ಕೊಟ್ಟಿದ್ದು? ನಾನು SSLC ಓದಿದ್ದು ದಾವಣಗೆರೆ. PUC ಶುರು ಮಾಡಿದ್ದು ಆನ್ಗೋಡಲ್ಲಿ. ಶಂಕರ್ ನಾಗ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ದಂತ ಜಾಗ. ಸೊ ಅದೇ ಜಾಗ, ಅಲ್ಲಿ ಅವ್ರದ್ದು ಆಕ್ಸಿಡೆಂಟ್ ಆಯ್ತಲ್ಲ, ಅದೇ ಆ ಕಡೆ ಇದ್ದದ್ದೇ ಭಾಗದಲ್ಲಿ ಇದ್ದದ್ದೇ ಕಾಲೇಜು. ದಾವಣಗೆರೆಗೂ ಮತ್ತೆ ಆನ್ಗೋಡಿಗೂ ಒಂದು 11 ಕಿಲೋಮೀಟರ್ ಡಿಸ್ಟೆನ್ಸ್. ಯಾಕಂದ್ರೆ ನನಗೆ ಸೀಟು ಆನ್ಗೋಡಲ್ಲಿ ಸಿಕ್ತು, ಕಾಲೇಜ್ ಸೀಟು. ಸೊ ನಾನು ಅಲ್ಲಿ ಓದಿದೆ. ಆದರೆ PUC, ಸೊ ಸೆಕೆಂಡ್ PUC ನಮಗೆ ಆಗಿ ಬರಲಿಲ್ಲ, ಯಾಕೋ ಏನೋ. ಒಂದೇನೋ ಆಯಿತು ಕರೆಕ್ಟಾಗಿ, ಸೆಕೆಂಡ್ ಯಾಕೋ ನನಗೆ ಆಗಿ ಬರಲಿಲ್ಲ. ಕೊನೆಗೆ ನಮ್ಮಣ್ಣ, ನೀನು ಇಲ್ಲಿದ್ರೆ ಸರಿ ಹೋಗೋದಿಲ್ಲ, ಸೊ ನೀನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ. ಯಾಕಂತಂದರೆ ನನಗೆ ತುಂಬ ಒಂಥರ ಕಬ್ಬಿಣದ ಕಡಲೆ ಸೈನ್ಸ್ ಅನ್ನೋದು, ಯಾಕೋ ನನಗೆ ಆಗಿ ಬರಲಿಲ್ಲ. ಸರಿ, ಗೊತ್ತಾಯ್ತು ಅವರಿಗೆ, ಇದು ಆಗೋದಿಲ್ಲ, ಕೆಲಸ ಮಾಡು, ಬೆಂಗಳೂರಿಗೆ ಬಂದ್ಬಿಡು. ಅವಾಗ ನಮ್ಮ ಅಣ್ಣ ಇಲ್ಲಿ ಸೆಟ್ಲ್ ಆಗಿದ್ರು. ಬೆಂಗಳೂರಿಗೆ ಬಂದ್ಬಿಡು, ನಿನ್ಗೆ ಅಲ್ಲಿ ಕಾಲೇಜ್ ಸೇರ್ತೀನಿ, ಕಾಮರ್ಸ್ ತಗೋ ನೀನು. ಯಾಕಂದ್ರೆ ಕಾಮರ್ಸ್ನ ಇತ್ತು, ತುಂಬಾ ಇಷ್ಟ ನನಗೆ. ಆಮೇಲೆ ನಾನು ಮತ್ತೆ ತಿರ್ಗಾ ಬಂದು ಮತ್ತೆ ಇಲ್ಲಿ ಫಸ್ಟ್ PUC ಸೇರಿದೆ, ಇದು ವಿಪುರಂ ಕಾಲೇಜಲ್ಲಿ. ಸೊ ಫಸ್ಟ್ಗೆ ಅಲ್ಲಿ ಓದಿದೆ, ಮತ್ತೆ ತಿರ್ಗಾ ಯಥಾಸ್ಥಿತಿ ಸೆಕೆಂಡಿಗೆ ಬಂದೆ. ಆ ಸೆಕೆಂಡಿಗೆ ಬರೋ ಅಷ್ಟರಲ್ಲಿ ಮತ್ತೆ ಒಂದು ಟ್ವಿಸ್ಟ್ ಸಿಕ್ತು. ಏನು ಟ್ವಿಸ್ಟ್ ಅಂತಂದ್ರೆ, ಅಲ್ಲಿ ಸೆಕೆಂಡ್ PUCಗೆ ಬಂದಾಗ ಇನ್ನೊಂದು ಟ್ವಿಸ್ಟ್ ಏನಂತಾರೆ, ಬೆಂಗಳೂರಿಗೆ ಬಂದ್ಬಿಟ್ಟೆ. ಇಲ್ಲಿ ಸೆಕೆಂಡ್ PUCಗೆ ಇನ್ನೊಂದು ಟ್ವಿಸ್ಟ್ ಏನಂತಂದ್ರೆ, ಮತ್ತೆ ಡ್ರಾಮಾಗೆ ಬಂದಿದ್ದೆ. ನಾನು ಅಭಿನಯ ತರಂಗ ಸ್ಕೂಲಿಗೆ ಸೇರಿದ್ದೆ. ಅಂದ್ರೆ ಅಭಿನಯ ತರಂಗ ಅಂದ್ರೆ ಅಲ್ಲಿ ಸೊ 1 ವರ್ಷದ ಡ್ರಾಮಾ ಕೋರ್ಸ್ ಅದು. ನನಗೇನೋ ಕಲಿಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಾನು ಸೇರ್ಕೊಂಡೆ. AS ಮೂರ್ತಿ ಅವ್ರು ಇಡ್ತಾ ಇದ್ದೆ. ಸೊ ಅದೊಂದು ದೊಡ್ಡ ಟ್ವಿಸ್ಟ್ ಆಗಿದ್ದು ನನ್ನ ಜೀವನದಲ್ಲಿ. ಆ ಶಾಲೆ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಹಾಗಿದ್ರೆ ನಾಟಕದ ಮೇಲೆ ಆಸಕ್ತಿ ಹೇಗ್ ಮೂಡ್ತು? ನನಗೂ ಆಶ್ಚರ್ಯ ಅದು ಹೆಂಗ್ ಬಂತು ಅಂತ.
ಬಹುಶಃ ನೆಲಗುಣ ಇರ್ಬೋದು, ನಾನು ಹುಟ್ಟಿದ ಊರಿನ ನೆಲಗುಣ ಇರ್ಬೋದು, ಅಥವಾ ನಮ್ಮ ತಂದೆ ಮಾತಾಡ್ತಾ ಇದ್ದ ಮಾತುಗಳಿರ್ಬೋದು, ಅಥವಾ ಹಿಂದೆ ನಾನು ಕೇಳಿದ್ದು ಅಂದ್ರೆ ನಮ್ಮ ಅಜ್ಜನ ಕಾಲದಲ್ಲಿ ನಮ್ಮ ಅಜ್ಜ ಒಬ್ರು ಇದ್ರಂತೆ. ಅಂದ್ರೆ ನಮ್ಮ ಅಜ್ಜನ ತಮ್ಮನೋ ಯಾರೋ ಒಬ್ರು ಇದ್ರಂತೆ. ಅವರು ಈ ತೊಗಲು ಬೊಂಬೆಗಳನ್ನ ಆಡಿಸ್ತಾ ಇದ್ರಂತೆ. ನನಗೆ ಗೊತ್ತಿರಲಿಲ್ಲ, ನಮ್ಮ ತಂದೆನೂ ನೋಡಿರ್ಲಿಲ್ಲ. ಅವ್ರು ಹೇಳ್ತಾ ಇದ್ರು, ನಾನು ಕೇಳಿದೆ. ಬಹುಶಃ ಆ ಒಂದು ಕಾರಣನೂ ಇರಬಹುದು. ಹಾಗಾಗಿ ನಾನು ನಾಟಕಕ್ಕೆಲ್ಲೋ ಸೇರ್ಬೇಕು ಅಥವಾ ಏನೋ ಆಕ್ಟಿಂಗ್ ನಾನೇನು ಕಲ್ತಿರ್ಲಿಲ್ಲ. ನನಗೇನು ಸ್ಟೇಜ್ ಮೇಲೆ ಹೆಂಗ್ ನಿಂತ್ಕೋಬೇಕು, ಸ್ಟೇಜ್ ಅಂದ್ರೆ ಏನು, ಅದ್ಯಾವುದು ನನಗೆ ಗೊತ್ತಿರಲಿಲ್ಲ. ಹೇಗೆ ನಿಂತ್ಕೋಬೇಕಂತಲೂ ಗೊತ್ತಿರಲಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ಹೇಗೆ ನಿಂತ್ಕೋಬೇಕು, ಹೇಗೆ ಮಾತಾಡಬೇಕು, ಆ ಒಂದು ಮಾತಿನ ಏರಿಳಿತ ಹೇಗಿರುತ್ತೆ, ಅಥವಾ ಸಮಯಕ್ಕೆ ನಾವು ನಮ್ಮ ಮಾತನ್ನ ಹೇಗೆ ಏರಿಳಿತ ಮಾಡಬೇಕು, ಪ್ರತಿಯೊಂದನ್ನು ಕಲ್ತಿದ್ದು ನಾನು ಅಭಿನೇತರಂಗ. ನೀವು ಬಣ್ಣ ಹಚ್ಚಿದ ಮೊದಲ ಸೀರಿಯಲ್ ಯಾವುದು? ಫಸ್ಟ್ ಸೀರಿಯಲ್ಲು ಬಣ್ಣ ಹಚ್ಚದೇನೆ ಮಾಡಿದೆ. ಯಾಕಂದ್ರೆ ಅದೊಂದು ಚಿಕ್ಕ ಕ್ಯಾರೆಕ್ಟರ್. ಅದು ಕಥಾ ಪ್ರಪಂಚ ಅಂತ ಒಂದು DD1 ಅಲ್ಲಿ ಬರ್ತಾ ಇತ್ತು. ಯಾವಾಗ ಅಂದ್ರೆ 91ರಲ್ಲಿ. ಅವಾಗ ಇದ್ದದ್ದು DD1 ಒಂದೇ. ಅಲ್ಲಿ ಸೊ ನಾನು ಅಸಿಸ್ಟೆಂಟ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಸೊ ಡೈರೆಕ್ಟ್ ಹೇಳಿದ್ರೆ, ಬಂದು ನೀನೋ ಒಂದು ಆಕ್ಟ್ ಮಾಡೋ, ಕ್ಯಾರೆಕ್ಟರ್ ಇದೆ ಮಾಡು ಅಂತ. ಒಬ್ರು ಹಳ್ಳಿ ಬರ್ತಾರೆ. ಆ ಹಳ್ಳಿಯವರಿಗೆ ಒಬ್ಬ ವ್ಯಕ್ತಿನ ಕೇಳ್ತಾರೆ, ಅವ್ನು ಕುಡಿದಿರ್ತಾನೆ, ದಾರಿ ತೋರಿಸು ಅಂತ ಹೇಳ್ತಾರೆ. ನಾನು ಕರ್ಕೊಂಡೋಗಿ ದಾರಿ ತೋರಿಸುವಂಥದ್ದು ಕ್ಯಾರೆಕ್ಟರ್. ಅದು ಸ್ವಲ್ಪ ಕಾಮಿಡಿಯಾಗಿ ತುಂಬಾ ಚೆನ್ನಾಗಿತ್ತು. ಸುಮ್ಮನೆ ಆಕ್ಟ್ ಮಾಡಿದ್ದೆ, ನಾನು ಬಣ್ಣ ಹಚ್ಚಲಿಲ್ಲ. ಅದಾದ ಮೇಲೆ ಕಥಾ ಪ್ರಪಂಚ ಅಂತ ಒಂದು ETV ಅಂತ ETVನಲ್ಲಿ ಪಿ ಶೇಷಾದ್ರಿ ಅವರ ಡೈರೆಕ್ಷನ್ ಅಲ್ಲಿ ಕಥಾ ಪ್ರಪಂಚದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದೆ. ಅದು ಒಂದಿನದ ಕ್ಯಾರೆಕ್ಟರ್ ಅಷ್ಟೇನೆ. ಅದು ಆದ್ರೆ ಅದು ನನ್ನ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಪಿ ಶೇಷಾದ್ರಿ ಸರ್ ಈ ಕ್ಯಾರೆಕ್ಟರ್ ನಾನು ಬಿಡಿಸ್ತೀನಿ ಅಂತಂದ್ರು. ಆಯ್ತು ಸರ್, ನನಗೂ ಒಂಥರ ಖುಷಿ. ಯಾಕಂದ್ರೆ ಒಂದಿನ ಸಿಗುತ್ತೆ ಏನೋ ಕೂಲಿ ಅಂತ ಹೋಗಿದ್ದೆ, ಅದು ಇನ್ನೂ 4 ದಿನ ಎಕ್ಸ್ಟ್ರಾ ಕೂಲಿ ಕೊಡ್ತೀನಿ ಅಂದ ತಕ್ಷಣ ನನಗೆ ಖುಷಿ ಆಗುತ್ತಲ್ವಾ. ಹಾಗಾಗಿ ಸೊ ನನಗೆ ತುಂಬಾ ಖುಷಿ ಆಯ್ತು. ಆಯ್ತು ಸರ್ ಮಾಡ್ತೀನಿ ಅಂತ. ಅದಾದ್ಮೇಲೆ ನನಗೆ ಪಾಪ ಪಾಂಡು ಪಾಪ ಪಾಂಡು ಸೀರಿಯಲ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಒಪಿನಿಯನ್ ತುಂಬಾ ಚೆನ್ನಾಗಿತ್ತು. ಸೊ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಗುರುತಿಸ್ತಾ ಇದ್ರು, ಈಗಲೂ ಕೂಡ ಗುರುತಿಸ್ತಾ ಇದ್ದಾರೆ. ಯಾಕಂದ್ರೆ ಪಾಪ ಪಾಂಡು ಸೆಕೆಂಡ್ ಟೆಲಿಕಾಸ್ಟ್ ಆಗ್ತಾನೆ ಇದೆ. ಸೊ ಅದು ಕೋವಿಡ್ಗಿಂತ ಮುಂಚೆ ಮುಗಿದೋಯ್ತು. ಈಗಲೂ ಬರ್ತಾ ಇದೆ. ನನಗೆ ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಒಬ್ರು ಬಂದು ಹೇಳಿದ್ರು, ಸರ್ ನಮ್ಮ ಮನೆಗೆ ನೀವು ಬರಬೇಕು. ಯಾಕೆ ಬರಬೇಕು? ನಮ್ಮ ಮನೇಲಿ ಎಲ್ಲರೂ ನಿಮ್ಮ ಫ್ಯಾನ್ ಸರ್. ಯಾಕೆ? ಇವಾಗಲೂ ಕೂಡ 10 ಗಂಟೆ ರಾತ್ರಿ ಶುರು ಆಗುತ್ತೆ, 12 ಗಂಟೆ ಮುಗಿಯುತ್ತೆ, 3 ಎಪಿಸೋಡ್ ಬರುತ್ತೆ. 3 ಎಪಿಸೋಡ್ ನೋಡ್ಕೊಂಡೇ ನಾವೆಲ್ಲರೂ ಮಲಗೋದು ಸರ್. ಅಂದ್ರೆ ಆ ಪಾಪ ಪಾಂಡು ಸೀರಿಯಲ್ ನೋಡೋದಕ್ಕೆ 12 ಗಂಟೆವರೆಗೂ ಎದ್ದಿರ್ತಾರಲ್ಲ, ಎಂತ ಅಭಿಮಾನ, ಎಂತ ಪ್ರೀತಿ. ಅಂದ್ರೆ ಸೊ ನಾವೆಲ್ಲ ಒಂಥರ ಪುಣ್ಯವಂತರು. ಯಾಕೆ ಅಂತಂದ್ರೆ ಪಾಪ ಪಾಂಡು ಶುರುವಾಗಿದ್ದೇ ಒಂದು ಇದರಲ್ಲಿ ಒಂದು ಪವಾಡ ಅಂತ ಹೇಳ್ಬೋದು. ಯಾಕೆಂದ್ರೆ ಅದರಲ್ಲಿ ದಿನಕ್ಕೊಂದು ಕತೆ ಅಂತ ಅವರು ಚಂದ್ರು ಸರ್ ಶುರು ಮಾಡಿದ್ರು. ದಿನಕ್ಕೊಂದು ಕತೆ ಎಷ್ಟು ಹೇಳ್ತೀರಾ ನೀವು? ಅಮ್ಮ ಅಂದ್ರೆ ಒಂದು 100 ಕತೆ ಅಥವಾ 150 ಕತೆ, 200 ಕತೆ, ಸುಮಾರು ಜನ ಅವರೇ ಹೇಳ್ತಾ ಇದ್ರು ನನಗೆ. ಎಲ್ಲರೂ ನನಗೆ ಚಾಲೆಂಜ್ ಮಾಡಿದ್ರು, ನೀನ್ 200 ಕತೆ ಮೇಲೆ ಮಾಡಕ್ಕೆ ಆಗಲ್ಲ. ಅದೇ ಪಾಪ ಪಾಂಡು 1000 ಕತೆ ಆಯ್ತು. 1000 ಕತೆ ಹಳೇದ್ನ ಹೇಳ್ತಾ ಇರೋದು, ಹೊಸದಲ್ಲ, ಈಗಿಂದು ಅದಲ್ಲ. ಅಂದ್ರೆ ಪಾಪ ಪಾಂಡು ಯಾವಾಗ್ಲೂ ಇರ್ತಾರೆ. ಯಾಕೆ ಇರ್ತಾರೆ ಅಂದ್ರೆ ಎಲ್ರ ಮನೇಲೂ ಪಾಪ ಪಾಂಡು ಇರ್ತಾರೆ. ಹೌದಂತೀರಾ? ನಿಮ್ಗೆ ಅನುಭವ ಆಗಿದೆಯಾ? ನಿಮ್ಮಲ್ಲಿ ಇದ್ದಾರಾ? ಪಾಪ ಪಾಂಡು ಸೀರಿಯಲ್ ನ ಶಾಲಿನಿ ಬಗ್ಗೆ ಏನ್ ಹೇಳ್ತೀರಿ? ಯಾವ ತರ ತುಂಬಾ ಚೆನ್ನಾಗಿ ತುಂಬಾ ಎನರ್ಜೆಟಿಕ್ ಆಗಿರ್ತಾ ಇದ್ರು. ಶಾಲಿನಿ ಬಗ್ಗೆ ಅಲ್ಲ, ಶ್ರೀಮತಿ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ಪಾಪ ಪಾಂಡು ಕ್ಯಾರೆಕ್ಟರ್ಗೆ ಬೆನ್ನೆಲುಬೆ ಶ್ರೀಮತಿ ಕ್ಯಾರೆಕ್ಟರ್. ಶ್ರೀಮತಿ ಕ್ಯಾರೆಕ್ಟರ್ ಇದ್ದದಕ್ಕೆ ಪಾಂಡು ಪಾಪ ಆಗಿತ್ತು. ಪಾಪ ಪಾಂಡು ಆಗಿದ್ದಕ್ಕೇನೆ ಒಳ್ಳೊಳ್ಳೆ ವಿಷಯಗಳು ಸಿಗ್ತಾ ಇತ್ತು, ಕಾಮಿಡಿ ವಿಷಯಗಳು ಸಿಗ್ತಾ ಇತ್ತು. ಸಂಸಾರದಲ್ಲಿ ಏನೇನು ನಡೀತಾ ಇರುತ್ತೆ, ಪ್ರತಿಯೊಂದು ಎಲ್ಲರ ಸಂಸಾರದಲ್ಲಿ ಈಗಲೂ ಕೂಡ ನಡೀತಾ ಇರುತ್ತೆ. ಎಲ್ಲರ ಮನೆಯಲ್ಲೂ ಪಾಪ ಪಾಂಡು ಇರ್ತಾರೆ, ಎಲ್ಲರ ಮನೆಯಲ್ಲೂ ಶ್ರೀಮತಿ ಇರ್ತಾರೆ. ಯಾಕೆ ಅಂತಂದ್ರೆ ನಿಮಗೆ ದಿನ ಶುರುವಾಗದೆ ಹೊಸ ವಿಷಯದಿಂದ. ಯಾಕಂದ್ರೆ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವತ್ತು ರಾತ್ರಿ ನಾವು ತುಂಬಾ ಚೆನ್ನಾಗಿ ಗಂಡ ಹೆಂಡತಿ ನಗ್ನಾಗ್ತಾ ಮಲಗ್ತಾರೆ. ಬೆಳಿಗ್ಗೆ ತಕ್ಷಣ ಏನೋ ಒಂದು ಕಾರಣ ಸಿಗುತ್ತೆ. ಕಾಫಿನಲ್ಲಿ ನೊಣ ಬಿತ್ತು ಅಂತನೋ, ಉಪ್ಪಿಟ್ಟಿಗೆ ಉಪ್ಪು ಹಾಕಿಲ್ಲ ಅಂತನೋ, ತಿರ್ಗಾ ಪಾಪ ಪಾಂಡು ಕತೆ ಶುರು ಆಗುತ್ತೆ ರಾತ್ರಿ ಅಷ್ಟರಲ್ಲಿ. ಆದ್ರೆ ಗಾದೆ ಮಾತು ಸುಳ್ಳಲ್ಲ, ಗಂಡ ಹೆಂಡ್ರ ಜಗಳ ಕೊಂಡು ಮಲಗೋ ತನಕ ಅಂತ. ಯಾಕೆಂದ್ರೆ ಮಾರನೇ ದಿನ ಇನ್ನೊಂದು ಹೊಸ ಕತೆ ಶುರು ಆಗಬೇಕಲ್ಲ. ಪಾಪ ಪಾಂಡು ಸೀರಿಯಲ್ ನಂತೆ ನಿಮ್ಮ ಲೈಫ್ ನಲ್ಲೂ ಕೂಡ ಶ್ರೀಮತಿ ಇದ್ದಾರಾ? ಪಾಪ ಪಾಂಡು ಅನ್ನೋದಕ್ಕಿಂತ ಶ್ರೀಮತಿ ಅನ್ನೋ ಕ್ಯಾರೆಕ್ಟರ್ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಶ್ರೀಮತಿ ಅನ್ನೋ ಕ್ಯಾರೆಕ್ಟರ್, ಶ್ರೀಮತಿ ಅಂತಂದ್ರೆ ಹೆಸರನ್ನ ಹೇಳ್ತಾ ಇಲ್ಲ, ನನ್ನ ಶ್ರೀಮತಿ, ನನ್ನ ಹೆಂಡತಿ. ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಶ್ರೀಮತಿ ಇದ್ದಾಗ್ಲೇನೆ
ನಾವು ಚೆನ್ನಾಗಿ ಆಗ್ತೀವಿ. ಅದಕ್ಕೆ ನೀವು ಯಾವುದೇ ಕತೆ ತಗೊಳ್ಳಿ, ಹಿಂದಿನ ಕತೆಗಳು. ನಾನು ಮೊನ್ನೆ ಯಾವುದೊಂದು ಬುಕ್ ಓದ್ತಾ ಇದ್ದೆ. ಬುಕ್ ಓದ್ತಾ ಇರ್ಬೇಕಾದ್ರೆ ಅಲ್ಲಿ ಹೇಳಿದರೆ, ನಿಮ್ಮ ಯಶಸ್ಸಿಗೆ ಯಾರು ಕಾರಣ, ನಿಮ್ಮ ಜೀವನದಲ್ಲಿ ಯಶಸ್ಸಿಗೆ ಯಾರು ಕಾರಣ? ಎಲ್ಲರೂ ಹೇಳೋದು ನನ್ನ ಶ್ರೀಮತಿ. ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಶ್ರೀಮತಿ ಇದ್ದೇ ಇರ್ತಾರೆ. ಆದ್ರೆ ಶ್ರೀಮತಿ ಅಂತ ಶ್ರೀಮತಿನೇ ಹುಡ್ಕೊಳ್ಳಿ, ಯಾಕಂದ್ರೆ ನೀವು ಚೆನ್ನಾಗಿ ಆಗ್ತೀರಾ. ಯಾಕಂದ್ರೆ ಪಾಪ ಪಾಂಡು ಇದ್ದದಕ್ಕೆ ಶ್ರೀಮತಿ ಚೆನ್ನಾಗಿರೋದು. ನಾನ್ ಪಾಪ ಪಾಂಡನ್ ಬಿಟ್ಕೊಡೋದಿಲ್ಲ. ಒಟ್ಟು ಈವರೆಗೆ ಎಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದೀರಾ? ಸಿನಿಮಾಗಳು ಹತ್ತತ್ರ ನನಗೆ ಒಂದು 80ರಿಂದ 100 ಆಗಿರ್ಬೋದು. ನಾನು ಲೆಕ್ಕ ಇಟ್ಟಿಲ್ಲ. ಅವತ್ತು ಯಾವತ್ತೋ ಲೆಕ್ಕ ಹಾಕಿದಾಗ ಅಷ್ಟುವರೆಗೂ ಒಂದು 80ವರೆಗೂ ಬಂದಿತ್ತು. ಅದಾದ್ಮೇಲೆ ಲೆಕ್ಕ ಹಾಕಿಲ್ಲ. ಯಾಕಂತಂದ್ರೆ ಒಬ್ಬ ಕಲಾವಿದನಿಗೆ ಯಾವತ್ತೋ ಅವ್ನು ಲೆಕ್ಕ ಹಾಕಬಾರ್ದು. ಲೆಕ್ಕ ಹಾಕಿದ್ರೆ ಒಂದು ಮುಗೀತು ಅಂತ. ಒಬ್ಬರು ಹೇಳ್ತಾರೆ, ಅದು ತುಂಬಾ ನನಗೆ ಇಷ್ಟವಾಗಿರುವಂತ ಒಂದು ಮಾತು. ಮನುಷ್ಯ ಯಾವತ್ತು ಸೋಲಲ್ಲಂತೆ. ಅವನು ಯಾವತ್ತು ಸೋಲ್ತಾನೆ, ಸೋಲನ್ನ ಒಪ್ಕೊಂಡಾಗ ಮಾತ್ರ ಅವನು ಸೋಲ್ತಾನೆ. ಹಂಗಾಗಿ ನಾನು ಇಷ್ಟು ಸಿನಿಮಾ ಅಂತ ಲೆಕ್ಕ ಯಾಕೆ ಹಾಕ್ಲಿ, ಗೊತ್ತಿಲ್ಲ, ಹೋಗ್ತಾ ಇರುತ್ತೆ. ಒಂದು ಕಲ್ಲೇಶಿ ಮಲ್ಲೇಶಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ನನಗೆ ಅದು ತುಂಬಾ ಇಷ್ಟ. ಯಾಕಂದ್ರೆ ಅದರಲ್ಲಿ ನಾನು 3 ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದು ತುಂಬಾ ಚೆನ್ನಾಗಿತ್ತು. ಸೊ ಅದಾದ್ಮೇಲೆ ಸುಮಾರು ಸಿನಿಮಾಗಳಿದೆ. ನನ್ನ ಕೆಲಸದಲ್ಲಿ ನಾನು ನೋಡ್ದಂಗೆ ಇಂದ್ರಜಿತ್ ಲಂಕೇಶ್ ಸರ್ ಅವ್ರ ಸಿನಿಮಾ ಒಂದು ಫಸ್ಟ್ ಸಿನಿಮಾ ನಾನು ಮಾಡಿದ್ದು. ಅಂದ್ರೆ ನನ್ನ ಸಿನಿಮಾ ರಿಲೀಸ್ ಆಗಿದ್ದು ಐಶ್ವರ್ಯ ಸಿನಿಮಾ. ಇವತ್ತು ನನ್ನನ್ನ ಸುಬ್ಬು ಅಂತಾನೆ ಕರೀತಾರೆ.